ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಇಂದು ಜೀವ ಕೊಡುವ ಆಹಾರದ ಮುಖಾಂತರವಾಗಿ ದೇವರು ನಮ್ಮೊಡನೆ ಮಾತನಾಡುವಾಗ ದಯವಿಟ್ಟು ನೀವು ಸಹ ಈ ಪ್ರಾರ್ಥನೆಯೊಂದಿಗೆ ನೀವು ಭಾಗವಹಿಸುವಾಗ ದೇವರ ವಾಕ್ಯವನ್ನು ಓದಿ ಅದರೊಂದಿಗೆ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಪವಿತ್ರ ಯೇಸು ಕ್ರಿಸ್ತನ ಸಭೆ ಪರವಾಗಿ ನಾವು ನಿಮ್ಮೆಲ್ಲರನ್ನು ನಾವು ಕೇಳಿಕೊಳ್ಳುತ್ತೇವೆ. ನಾವು ವಾಕ್ಯಕ್ಕೆ ಹೋಗೋಣ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಅಧ್ಯಾಯ 13 ವಾಕ್ಯ 11ರಿಂದ 16ರವರೆಗೂ. ತನ್ನನ್ನು ಹಿಡಿದುಕೊಡುವವನು ಇಂಥವನೇ ಎಂದು ತಿಳಿದಿದ್ದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು ಆತನು ಅವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲೊದ್ದಿಕೆಯನ್ನು ಹಾಕಿಕೊಂಡು ಕೂತುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ನಾನು ನಿಮಗೆ ಮಾಡಿದ್ದು ಏನೆಂದು ಗೊತ್ತಾಯಿತೋ? ನೀವು ನನ್ನ ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. ನೀವು ಕರೆಯುವುದು ಸರಿ, ನಾನು ಅಂಥವನೇ ಹೌದು. ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ನಿಮಗೆ ನಿಜವಾಗಿ ಹೇಳುತ್ತೇನೆ, ದಣಿಗಿಂತ ಆಳು ದೊಡ್ಡವನಲ್ಲ, ಕಳಿಸಿಕೊಟ್ಟವನು ಕಳಿಸಿದವನಿಗಿಂತ ದೊಡ್ಡವನಲ್ಲ. ನೀವು ಇದನ್ನು ತಿಳಿದುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು. ಯೇಸುವೆ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೀವು ಶಿಷ್ಯರಿಗೆ ಹೇಳಿಕೊಟ್ಟಂತ ತಾಳ್ಮೆಗೆ ಅನುಸಾರವಾಗಿ ನಾವು ತಾಳ್ಮೆಯನ್ನು ಅನುಸರಿಸಿಕೊಳ್ಳುವಂತೆ ಪ್ರಾರ್ಥನೆಯಲ್ಲಿ ಸಮರ್ಪಿಸಿಕೊಳ್ಳುವಾಗ ಈ ಪ್ರಾರ್ಥನೆಯಲ್ಲಿ ದಯವಿಟ್ಟು ನಮ್ಮೊಡನೆ ಕೂಡಿ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ಯೇಸುವೆ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ನೀವು ಕಳಿಸಿಕೊಟ್ಟಂತ ತಾಳ್ಮೆಯನ್ನು ನಿಮ್ಮನ್ನು ಹಿಂಬಾಲಿಸುವರಾಗಿ ನಿಮ್ಮನ್ನು ಮಾದರಿಯಾಗಿ ಇಟ್ಟುಕೊಂಡು ನಾವು ನಿಮ್ಮ ಸೇವೆಯಲ್ಲಿ ಸಹಭಾಗಿಗಳಾಗುವಾಗ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಾಗ ನಿಮ್ಮ ಚಿತ್ತವನ್ನು ನೆರವೇರಿಸುವಂತೆ ನಮ್ಮನ್ನು ಉಪಯೋಗಿಸುವಾಗ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕಾಗಿ ಈಗ ಕುಟುಂಬದಲ್ಲಿ ಮಕ್ಕಳ ಭವಿಷ್ಯ ಕಾಲವನ್ನು ಮಕ್ಕಳು ಹೆತ್ತವರಿಗೆ ಪ್ರಿಯರಾಗಿ ತಂದೆ ತಾಯಿಗೆ ವಿಧೇಯರಾಗಿ ಸಮುದಾಯದಲ್ಲಿ ನಿಮ್ಮ ಸಾಕ್ಷಿಗಳಾಗಿ ಜೀವಿಸಲು ದುಷ್ಟ ಸಹವಾಸ, ದುಷ್ಟ ಪ್ರೇರಣೆ, ದುಷ್ಟ ನಡವಳಿಕೆಗಿಂದ ಅವರು ತಪ್ಪಿಸಬೇಕಾಗಿ ನಿಮ್ಮ ರಕ್ತ ಕೋಟೆಯಲ್ಲಿ ಅವರು ಇರಿಸಿ ಅವರು ಸಮುದಾಯದಲ್ಲಿ ನಿಮ್ಮ ಸಾಕ್ಷಿಗಳಾಗಿ ಜೀವಿಸಲು ವಿಧೇಯತ್ವವನ್ನು ಕಲಿಸಿಕೊಂಡು ಹೇಗೆ ಯೇಸು ಕ್ರಿಸ್ತರು ನಮಗೆ ಒಂದು ಮಾದರಿಯಾಗಿ ಅವರು ಗುರುವಾಗಿದ್ದರು, ಸರ್ವಶಕ್ತ ದೇವರಾಗಿದ್ದರು, ನಮ್ಮಲ್ಲಿ ಅವರು ಇದ್ದು ಹೇಗೆ ಒಂದು ಮಾದರಿಯನ್ನು ತೋರಿಸಿ ಅದೇ ರೀತಿಯಲ್ಲಿ ನಾವು ಸಹ ನಿಮ್ಮ ಪ್ರಾರ್ಥನೆ ಜೀವನದಲ್ಲಿ ನಾವು ಅನುದಿನದಲ್ಲಿ ನಿಮ್ಮ ವಾಕ್ಯವನ್ನು ಅಳವಡಿಸಿಕೊಂಡು ವಾಕ್ಯದಂತೆ ನಡೆಯಲು ಪ್ರಾರ್ಥನೆ ಜೀವನದಲ್ಲಿ ಅನುದಿನವೂ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮುಖಾಂತರವಾಗಿ ಸಹಾಯವನ್ನು ಪಡೆದುಕೊಳ್ಳಲು ನಿಮ್ಮ ಪ್ರಾರ್ಥನೆ ಆತ್ಮದಿಂದ ನಮ್ಮನ್ನು ಅಭಿಷೇಕಿಸಿ ಅದರ ಮುಖಾಂತರವಾಗಿ ನಮ್ಮ ಆತ್ಮೀಕ ಜೀವನದಲ್ಲಿ ಬೇಕಾದ ಆಶೀರ್ವಾದವನ್ನು ಕೇಳಿ ಪಡೆದುಕೊಳ್ಳುವಂತೆ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ಜೀವಳ ಒಳ್ಳೆಯ ತಂದೆ, ಆಮೇನ್. ಈ